ಹೀಗೆ ನಾಯಕರುಗಳ ಮನವಿಗೆ ಬಗ್ತಾ ಇಲ್ಲ, ಹೈಕಮಾಂಡ್ ಸೂಚನೆಗೂ ಜಗ್ಗುತ್ತಿಲ್ಲ, ನಮ್ಮ ನಾಯಕರಿಗೆ ಸಚಿವ ಸ್ಥಾನ ಸಿಕ್ಕಿಲ್ಲ ಅಂತ ಕೆರಳಿರುವಂತ ಬೆಂಬಲಿಗರು ಜಿಲ್ಲೆಯಲ್ಲೂ ಬೀದಿಗಿಳಿದಿದ್ದಾರೆ. ಕೆಲವರು ಬಂದ್ಗೆ ಕರೆ ಕೊಟ್ರೆ ಮತ್ ಕೆಲವರು ರಾಜೀನಾಮೆ ಎಚ್ಚರಿಕೆಯನ್ನ ಕೊಡ್ತಿದ್ದಾರೆ. ಆಕ್ರೋಶ, ಕೈಯಲ್ಲಿ ವಿಷದ ಬಾಟಲ್ ಹಿಡಿದು ರೋಷಾಗ್ನಿ, ಟೈರ್ಗಳಿಗೆ ಬೆಂಕಿ, ಪ್ರತಿಭಟನೆ. ಅಯ್ಯಯ್ಯೋ, ನಮ್ಮ ನಾಯಕನಿಗೆ ಅನ್ಯಾಯವಾಯ್ತಲ್ಲ ಅನ್ನೋ ನೋವು, ಹೈಕಮಾಂಡ್ ನಾಯಕರ ವಿರುದ್ಧ ಸಿಟ್ಟು, ಬೆಂಬಲಿಗರ ಕೋಪ. ಸಂಪುಟ ವಿಸ್ತರಣೆ ಬಳಿಕ ಸ್ಫೋಟಗೊಂಡಿರುವ ಆಕ್ರೋಶ ಜಿಲ್ಲೆಗೂ ವ್ಯಾಪಿಸಿದೆ. ನಿನ್ನೆಯಷ್ಟೇ ಸಿಎಂ ಡಿಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಯಾಗಿದೆ. 2 ತಿಂಗಳ ಬಳಿಕ ಅಳೆದು ತೂಗಿ ಹೈಕಮಾಂಡ್ ನಾಯಕರು 19 ಶಾಸಕರಿಗೆ ಮಂತ್ರಿ ಆಗುವ ಭಾಗ್ಯ ಕಲ್ಪಿಸಿದ್ದಾರೆ. ನೂತನ ಸಚಿವರ ಪದಗ್ರಹಣ ಬಳಿಕ ಕೈ ಪಾಳಯದಲ್ಲಿ ಅಸಮಾಧಾನದ ಬೆಂಕಿ ಸ್ಫೋಟವಾಗಿದೆ. ಹ್ಯಾರಿಸ್ ಬೆಂಬಲಿಗರಿಂದ ಬೆಂಗಳೂರಿನಲ್ಲಿ ಪ್ರತಿಭಟನೆ. ಶಾಸಕ ಹ್ಯಾರಿಸ್ಗೆ ಸಚಿವ ಸ್ಥಾನ ಕೈತಪ್ಪಿದ್ದಕ್ಕೆ ಬೆಂಬಲಿಗರು ರುಚಿಗೆದ್ದಿದ್ದಾರೆ. ಇವತ್ತು ಹ್ಯಾರಿಸ್ ಬೆಂಬಲಿಗರು ಬೆಂಗಳೂರಿನ ಬ್ರಿಗೇಡ್ ರಸ್ತೆಯ ವಾರ್ ಮೆಮೋರಿಯಲ್ ಬಳಿ ಪ್ರತಿಭಟನೆ ನಡೆಸಿದರು. ಕಪ್ಪು ಪಟ್ಟಿ ಧರಿಸಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ಆನೇಕಲ್ನಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಶಿವಣ್ಣ ಬೆಂಬಲಿಗರ ಕಿಚ್ಚು. ಆನೇಕಲ್ ಶಾಸಕ ಬಿ ಶಿವಣ್ಣ ಬೆಂಬಲಿಗರು ಚಂದಾಪುರ ಸರ್ಕಲ್ನಲ್ಲಿ ಪ್ರತಿಭಟನೆ ನಡೆಸಿದರು. ಟೈರ್ಗಳಿಗೆ ಬೆಂಕಿ ಹಚ್ಚಿ ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧ ಧಿಕ್ಕಾರ ಕೂಗಿದ್ರು. ಎಚ್.ಕೆ. ಪಾಟೀಲ್ ಬೆಂಬಲಿಸಿ 22 ಸದಸ್ಯರ ರಾಜೀನಾಮೆ. ಹಿರಿಯ ಶಾಸಕ ಎಚ್.ಕೆ. ಪಾಟೀಲ್ಗೂ ಸಚಿವ ಸ್ಥಾನ ಸಿಕ್ಕಿಲ್ಲ. ಇದರಿಂದ ಆಕ್ರೋಶಗೊಂಡಿರುವ ಬೆಂಬಲಿಗರು ಗದಗ ನಗರದ ಹಳೆ ಡಿಸಿ ಕಚೇರಿ ಸರ್ಕಲ್ ಬಳಿ ಪ್ರತಿಭಟನೆ ನಡೆಸಿದರು. ಬೆಟಗೇರಿ ನಗರಸಭೆಯ 22 ಕಾಂಗ್ರೆಸ್ ಸದಸ್ಯರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಕೋಲಾರ, ಚಿಕ್ಕಬಳ್ಳಾಪುರದಲ್ಲಿ ಬಂದ್ಗೆ ಕರೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಸಿಗದ್ದಕ್ಕೆ ಕೆರಳಿರುವ ಬೆಂಬಲಿಗರು ನಾಳೆ ಗುಡಿಬಂಡೆ, ಬಾಗೇಪಲ್ಲಿ, ಚೇಳೂರು ತಾಲೂಕುಗಳಲ್ಲಿ ಬಂದ್ಗೆ ಕರೆ ನೀಡಿದ್ದಾರೆ. 3 ತಾಲೂಕುಗಳಲ್ಲಿ ನಾಳೆ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಬಂದ್ ಇರಲಿದೆ. ಸುಬ್ಬಾರೆಡ್ಡಿ ಬೆಂಬಲಿಗರು ರಾಜೀನಾಮೆ ಅಸ್ತ್ರ ಪ್ರಯೋಗಿಸಿದ್ದಾರೆ. ಬಾಗೇಪಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನರೇಂದ್ರ, ಚೇಳೂರು ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಚಲಂ ರಾಜೀನಾಮೆ ನೀಡಿದ್ದಾರೆ. ಅತ ಕೋಲಾರ ಜಿಲ್ಲೆ ಬಂಗಾರಪೇಟೆ ಶಾಸಕ ನಾರಾಯಣ ಸ್ವಾಮಿಗೂ ಮಂತ್ರಿಗಿರಿ ಮಿಸ್ ಆಗಿದೆ. ಹೀಗಾಗಿ ಆಗಸ್ಟ್ 6ರಂದು ಬಂಗಾರಪೇಟೆ ಬಂದ್ ಮಾಡಲು ಬೆಂಬಲಿಗರು, ಮುಖಂಡರು ನಿರ್ಧರಿಸಿದ್ದಾರೆ. ಕೊಪ್ಪಳ ಶಾಸಕ ರಾಘವೇಂದ್ರ ಇಟ್ನಾಳ್ಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಸಿಟ್ಟಿಗೆದ್ದಿರುವ ಬೆಂಬಲಿಗರು ಪಕ್ಷದ ವಿವಿಧ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಶಾಸಕ ಶಾಂತನಗೌಡ ಬೆಂಬಲಿಗರು ಕೂಡ ಹೊನ್ನಾಳಿಯ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದರು. ಡಿಕೆ ಸಂಪುಟದಲ್ಲಿಲ್ಲ ಮಹಿಳೆಯರು, 1 ಸ್ಥಾನಕ್ಕೆ ಶಾಸಕಿಯರ ಪೈಪೋಟಿ. ಡಿಕೆ ಸಂಪುಟದಲ್ಲಿ ಒಬ್ಬರು ಮಹಿಳಾ ಮಂತ್ರಿ ಇಲ್ಲ. ಹೀಗಾಗಿ ಇರುವ 1 ಸಚಿವ ಸ್ಥಾನ ಯಾರಿಗೆ ಸಿಗುತ್ತೆ ಅನ್ನೋ ಚರ್ಚೆ ನಡೆಯುತ್ತಿದೆ. ನಯನಾ ಮೋಟಮ್ಮ ಹಾಗೂ ಉಮಾಶ್ರೀ ನಡುವೆ ಮಂತ್ರಿ ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತಿದೆ. ಕೊನೆ ಕ್ಷಣದಲ್ಲಿ ಶಾಸಕಿ ಗಾಯತ್ರಿ ಹೆಸರು ಕೈಬಿಟ್ಟಿರುವುದಕ್ಕೆ ಪರ ವಿರೋಧದ ಚರ್ಚೆ ಆಗ್ತಿದೆ. 140 ಶಾಸಕರಿದ್ದಾರೆ, ಎಲ್ಲರನ್ನೂ ಸಮಾಧಾನ ಮಾಡಲಾಗಲ್ಲ. ಇಷ್ಟೆಲ್ಲ ಆಕ್ರೋಶ, ಅಸಮಾಧಾನದ ನಡುವೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, 140 ಶಾಸಕರಿದ್ದಾರೆ, 20 ಸಚಿವ ಸ್ಥಾನ ಮಾತ್ರ ಖಾಲಿ ಇತ್ತು, ಎಲ್ರಿಗೂ ನ್ಯಾಯ ಕೊಡಿಸೋದು ಕಷ್ಟ ಅಂತಂದ್ರು. 140 ಜನ ಇದ್ದಾಗ, 20 ಸ್ಥಾನ ಇದ್ದಾಗ ಎಲ್ಲರಿಗೂ ನ್ಯಾಯ ಒದಗಿಸ್ಕೊಳ್ಳೋದು ಕಷ್ಟ ಕೆಲಸ. ಆದರೂ ಕೂಡ ಹೈಕಮಾಂಡ್ ಆಗಿರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, ಮಾಜಿ ಮುಖ್ಯಮಂತ್ರಿಗಳಿರ್ಬೋದು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಆದಷ್ಟು ಸಾಮಾಜಿಕ ನ್ಯಾಯ, ಪ್ರಾದೇಶಿಕ ನ್ಯಾಯ ಕೊಡಿಸೋ ಪ್ರಯತ್ನ ಮಾಡಿದ್ದಾರೆ. ಕಾಂಗ್ರೆಸ್ ಕೋಟೆಯಲ್ಲಿನ ಈ ಬೆಳವಣಿಗೆ ಬಗ್ಗೆ ಬಿಜೆಪಿ ನಾಯಕರು ವ್ಯಂಗ್ಯವಾಡಿದ್ದಾರೆ. ಭ್ರಷ್ಟ ಕ್ಯಾಬಿನೆಟ್ ಅಂತ ವಿಪಕ್ಷ ನಾಯಕ ಅಶೋಕ್ ಕುಟುಕಿದ್ದಾರೆ.
ನಿನ್ನೆ ಏನು ಕ್ಯಾಬಿನೆಟ್ ರಚನೆ ಆಯಿತು, ಭ್ರಷ್ಟಾಚಾರಿಗಳು, ಬ್ಲಾಕ್ ಮೈಲರ್ಸು, ಕ್ಯಾಮ್ ಸ್ಟಾರ್ಸು, ಮಹಿಳಾ ವಿರೋಧಿ, ರಾಜ್ಯ ಹಿಂದೆಂದೂ ಕಂಡಿರದಂತ ಒಂದು ದೊಡ್ಡ ನಾಟಕದ ಕಂಪನಿಯಾಗಿ ಇವತ್ತು ನಿನ್ನೆ ಕ್ಯಾಬಿನೆಟ್ ರಚನೆ ಆಗಿದೆ. ಅದಾದ್ಮೇಲೆ ನಾಗೇಂದ್ರ ಅವ್ರನ್ನ ಬಂಧನ ಆಯ್ತು, ಜೈಲ್ಗೆ ಹೋದ್ರು, ರಾಜೀನಾಮೆ ಕೊಟ್ರು, ಇನ್ನು ಕೇಸ್ ನಡೀತಾನೆ ಇದೆ. ಇನ್ನು ಕೇಸ್ ಈಸ್ ಆನ್. ಅಂದ್ರೆ 187 ಕೋಟಿ ತಿಂದೋರು ಕೂಡ ಈ ಕ್ಯಾಬಿನೆಟ್ ಅಲ್ಲಿ ಬರ್ತಾರೆ ಅಂದ್ರೆ ಇದು ಭ್ರಷ್ಟಾಚಾರಿಗಳ ಸರ್ಕಾರ ಅಲ್ಲದೆ ಇನ್ನೇನು? ಅವ್ರಿಗೇನ ಕ್ಲೀನ್ ಚಿಟ್ ಕೊಟ್ಟಿದಾರ? ನೂತನ ಸಚಿವ ನಾಗೇಂದ್ರರನ್ನ ವಜಾ ಮಾಡುವಂತೆ ಆಗ್ರಹಿಸಿ ಬಿಜೆಪಿ ಪ್ರತಿಭಟನೆ ನಡೆಸಿತು. ವಾಲ್ಮೀಕಿ ನಿಗಮದ 187 ಕೋಟಿ ನುಂಗಿದ್ದಾರೆ, ಈ ಕೂಡಲೇ ಸಚಿವ ಸ್ಥಾನದಿಂದ ವಜಾ ಮಾಡಬೇಕು ಅಂತ ಆಗ್ರಹಿಸಿ ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಬ್ಯೂರೋ ರಿಪೋರ್ಟ್, TV9.